ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವಿ ಯಾವ ರೀತಿ VS ಕೋಡನ್ನು ಡೌನ್ಲೋಡ್ ಮಾಡೋದು ಅಂತ ಹೇಳಿ. ಈ ವಿಡಿಯೋದಲ್ಲಿ ನಾವು ಸಿನ ಇಂಟ್ರೊಡಕ್ಷನ್, ಅದ್ರ ಜೊತೆಗೆ ಸಿನ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನ ಕಲಿತೇವೆ. ನಾನು ನಿಮ್ಗೆ ಇನ್ನೊಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಸಿ ಲ್ಯಾಂಗ್ವೇಜ್ನ ಟೋಟಲ್ ಆಗಿ 11 ಚಾಪ್ಟರ್ಸ್ಗಳಾಗಿ ಡಿವೈಡ್ ಮಾಡಿದೆ. ಸೊ ಬನ್ನಿ ಈಗ ನಾವು ಚಾಪ್ಟರ್ 1 ಸ್ಟಾರ್ಟ್ ಮಾಡೋಣ. ಸರಿ ಬನ್ನಿ, ಈಗ ನಾವು ಚಾಪ್ಟರ್ 1 ನೋಡೋಣ. ಇದರಲ್ಲಿ ಸ್ಟ್ರಕ್ಚರ್ಸ್ ಆ್ಯಂಡ್ ಡಾಟಾ ಟೈಪ್ಸ್ ಮತ್ತು ವೇರಿಯಬಲ್ ಅಂತಹ ಒಂದು ಕಾನ್ಸೆಪ್ಟ್ಸ್ಗಳನ್ನ ಕವರ್ ಅಪ್ ಮಾಡ್ತಾ ಹೋಗ್ತಿದ್ದೀವಿ. ಅದ್ರ ಜೊತೆಗೆ ನಾವು ಇನ್ನೂ ಯಾವ್ಯಾವ ಕಾನ್ಸೆಪ್ಟ್ಸ್ಗಳನ್ನ ಕವರ್ ಅಪ್ ಮಾಡ್ತೀವಿ ಅಂದರೆ, ಚಾಪ್ಟರ್ 1ನಲ್ಲಿ ಫಸ್ಟ್ ನಾವು ಕವರ್ ಅಪ್ ಮಾಡೋವಂಥ ಕಾನ್ಸೆಪ್ಟ್ ವೇರಿಯಬಲ್, ಸೆಕೆಂಡ್ ಕೀವರ್ಡ್, ಥರ್ಡ್ ಕಾನ್ಸ್ಟೆಂಟ್ಸ್, ಮತ್ತು ಕಮೆಂಟ್, ಸ್ಟ್ರಕ್ಚರ್, ಕಂಪೈಲ್ ಅಂದರೆ ಏನು ಅಂತ ಹೇಳಿ ನಾವು ಈ ಎಲ್ಲ ಒಂದು ಕಾನ್ಸೆಪ್ಟ್ಸ್ಗಳನ್ನ ಈ ಚಾಪ್ಟರ್ 1ನಲ್ಲಿ ಕವರ್ ಅಪ್ ಮಾಡ್ತಿದ್ದೀವಿ. ಸೊ ನಿಮ್ಗೆ ಈಗ ಯಾವುದೆಲ್ಲ ಕಾನ್ಸೆಪ್ಟ್ಸ್ ಅಂತ ಹೇಳಿ ಗೊತ್ತಾಯಿತು ಅಂತ ನಾನು ಅನ್ಕೊಂತೀನಿ. ಈಗ ವೇರಿಯಬಲ್. ಈ ವೇರಿಯಬಲ್ ಅಂದರೆ ಏನು? ಅ ವೇರಿಯಬಲ್ ಮೀನ್ಸ್ ಅ ನೇಮ್ ಆಫ್ ಅ ಮೆಮೊರಿ ಲೊಕೇಶನ್ ದಟ್ ವಿ ಕ್ಯಾನ್ ಯೂಸ್ ಫಾರ್ ಸ್ಟೋರಿಂಗ್ ಅ ಡಾಟಾ. ಈಗ ಇದನ್ನೇ ನಾನು ಕನ್ನಡದಲ್ಲಿ ಹೇಳೋದಾದರೆ, ಒಂದು ಮೆಮೊರಿ ಲೊಕೇಶನ್ಗೆ ಒಂದು ಹೆಸರನ್ನು ಕೊಡ್ತೀವಿ. ಆ ಹೆಸರು ಕೊಟ್ಟಂತಹ ಒಂದು ಮೆಮೊರಿಯಲ್ಲಿ ಒಂದು ಡಾಟಾನ ಸ್ಟೋರ್ ಮಾಡ್ತೀವಿ. ಮತ್ತು ನಮಗೆ ಯಾವಾಗೆಲ್ಲ ಆ ಡಾಟಾ ಬೇಕೋ ಆ ಮೆಮೊರಿ ಲೊಕೇಶನ್ಗೆ ಕೊಟ್ಟಿರೋಂಥ ಹೆಸರಿನಿಂದ ನಾವು ಆ ಮೆಮೊರಿ ಲೊಕೇಶನ್ನ ಆಕ್ಸೆಸ್ ಮಾಡಲಿಕ್ಕೋಸ್ಕರ ಈ ವೇರಿಯಬಲ್ ಅಂದರೆ ಆ ಒಂದು ಲೊಕೇಶನ್ಗೆ ನೇಮ್ ಕೊಡೋದು. ಸೊ ಈಗ ನಿಮಗೆ ವೇರಿಯಬಲ್ ಅಂದರೆ ಏನು ಅಂತ ಅರ್ಥ ಆಯಿತಾ? ಓಕೆ, ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ನಾನು ಇದನ್ನು ಒಂದು ಎಕ್ಸಾಂಪಲ್ ಥ್ರೂ ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ಇದಕ್ಕೊಂದು ಎಕ್ಸಾಂಪಲ್ ಏನಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ M ಫಾರ್ ಮ್ಯಾಂಗೋ ಇದೆ ಅಂತ ಅಂದ್ಕೊಳ್ಳಿ. ಈಗ ನೆಕ್ಸ್ಟು G ಫಾರ್ ಗ್ರೇಪ್ಸ್ ಇದೆ, ಮತ್ತು O ಫಾರ್ ಆರೆಂಜ್ ಇದೆ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮ ಹತ್ರ 3 ತರಹದ ಒಂದು ಕಂಟೈನರ್ಗಳಿವೆ. ಓಕೆ, 1, 2, 3. ಇದು ಮೊದಲನೇ ಕಂಟೈನರ್, ಎರಡನೇ ಕಂಟೈನರ್ ಮತ್ತು ಮೂರನೇ ಕಂಟೈನರ್. ನೀವೀಗ ನಿಮ್ಮ ಹತ್ರ ಇರೋವಂಥ ಒಂದು ಮ್ಯಾಂಗೋನ ಮೊದಲನೇ ಕಂಟೈನರ್ಗೆ ಹಾಕ್ತೀರಾ, ಮತ್ತು ನಿಮ್ಮ ಹತ್ರ ಇರೋವಂಥ ಒಂದು ಗ್ರೇಪ್ನ ಎರಡನೇ ಕಂಟೈನರಲ್ಲಿ ಹಾಕ್ತೀರಾ, ಮತ್ತು ನಿಮ್ಮ ಹತ್ರ ಇರೋವಂಥ ಒಂದು ಆರೆಂಜ್ನ ಮೂರನೇ ಕಂಟೈನರ್ಗೆ ಹಾಕ್ತೀರಾ. ಸೊ ಇದೆಲ್ಲ ಏನಿದು? ಇದೆಲ್ಲ ನಿಮಗೆ ಒಂದು ಕಂಟೈನರ್ ಅಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇದೆಲ್ಲ ಒಂದು ಕಂಟೈನರ್. ಈ ಕಂಟೈನರ್ಗೆ ಹೆಸರು ಏನಂತ ಕೊಟ್ಟಿದ್ದೀರಾ? ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಹೇಳಿ ಕೊಟ್ಟಿದ್ದೀರಾ. ಸೊ ಇಲ್ಲಿ ನಿಮ್ಮ ಹತ್ರ ಮ್ಯಾಂಗೋ, ಗ್ರೇಪ್ಸ್, ಆರೆಂಜ್ ಏನಿದೆ ಇದು ಒಂದು ರೀತಿಯ ಡಾಟಾ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಈ ಒಂದು ಕಂಟೈನರ್ಗಳೇನಿದೆ ಇದು ಒಂದು ಮೆಮೊರಿ ಸ್ಪೇಸ್ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೇನು ಹೆಸರುಗಳನ್ನ ಕೊಟ್ಟಿದ್ದೀರಲ್ಲ ಇದೆಲ್ಲ ವೇರಿಯಬಲ್ಸ್ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಗೊಂದು ಐಡಿಯಾ ಬರ್ತಿರ್ಬೋದು. ಈ ಒಂದು ಮ್ಯಾಂಗೋ ಅನ್ನೋ ಡಾಟಾನ ನೀವು ಮೆಮೊರಿ ಸ್ಪೇಸಲ್ಲಿ 1 ಅಂತ ಹೇಳಿ ಒಂದು ಲೊಕೇಶನ್ಗೆ ಹೆಸರು ಕೊಟ್ಟು ಆ ಲೊಕೇಶನ್ ಒಳಗಡೆ ಈ ಡಾಟಾನ ಸ್ಟೋರ್ ಮಾಡಿದ್ದೀರಾ. ಈಗ ನಿಮ್ಗೆ ಏನಾದರೂ ಮ್ಯಾಂಗೋ ಬೇಕು ಅನ್ನೋದಾದರೆ ನೀವು ಕಂಟೈನರ್ 1 ನೀವು ಓಪನ್ ಮಾಡಿದ್ರೆ ನಿಮಗೆ ಮ್ಯಾಂಗೋ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಈಗ ವೇರಿಯಬಲ್ ಅಂದರೆ ಏನು ಅಂತ ಹೇಳಿ ಅರ್ಥ ಆಯಿತು ಅಂತ ನಾನು ಅನ್ಕೊಂತೀನಿ. ಈಗ ನೆಕ್ಸ್ಟು ನಾವು ನೋಡೋಣ ವೇರಿಯಬಲ್ ಡಿಕ್ಲರೇಷನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ. ವೇರಿಯಬಲ್ ಡಿಕ್ಲರೇಷನ್ಗೆ ಫಸ್ಟ್ ನಾವು ಅದರ ಡಾಟಾ ಟೈಪ್ನ ಡಿಕ್ಲೇರ್ ಮಾಡಬೇಕು. ಈ ಡಾಟಾ ಟೈಪ್ ಅಂದರೆ ಏನು ಅಂತ ತಲೆ ಕೆಡಿಸ್ಕೊಬೇಡಿ, ನಾನು ಇದೇ ವಿಡಿಯೋದಲ್ಲಿ ಇದನ್ನು ಕವರ್ ಅಪ್ ಮಾಡ್ತಿದ್ದೀನಿ. ಈಗ ಇಲ್ಲಿ ಅನ್ನೋದೇನ ಕೊಟ್ಟಿದ್ದೀವಲ್ವಾ, ಸೊ ಇದು ಒಂದು ರೀತಿಯ ವೇರಿಯಬಲ್. ಈ 20 ಅನ್ನೋದು ಏನು ಕೊಟ್ಟಿದ್ದೀವಿ ಇದು ಒಂದು ರೀತಿಯ ಡಾಟಾ. ಈ ಇಲ್ಲಿ ಈಕ್ವಲ್ ಸಿಂಬಲ್ ಏನು ಕಾಣಿಸ್ತಿದೆ ಇದು ನಾವು ವ್ಯಾಲ್ಯೂನ ಇದಕ್ಕೆ ಅಸೈನ್ ಮಾಡ್ತಿದ್ದೀವಿ. ಈಗ ಒಂದನ್ನು ಹೇಳ್ತಿದ್ದೀನಿ, ಇದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಡಿಕ್ಲೇರ್ ಮಾಡುವಾಗ ಫಸ್ಟು ನಾನು ಈ ರೀತಿ ಒಂದು ಡಾಟಾ ಟೈಪ್ನ ಡಿಕ್ಲೇರ್ ಮಾಡಿ ಈಗ ಒಂದು ವೇರಿಯಬಲ್ನ ಡಿಕ್ಲೇರ್ ಮಾಡಿದೆ. ಈಗ ಮಾಡಿ = 20 ಅಂತ ಹೇಳಿ ಹಾಕ್ತಿದ್ದೀನಿ. ಸೊ ಈ ಒಂದು ವ್ಯಾಲ್ಯೂ 20 ಏನಿರುತ್ತೆ ಇದು ಈ ಒಂದು ವೇರಿಯಬಲಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಒಂದು ವೇಳೆ ಈಗ ಫಾರ್ ಎಕ್ಸಾಂಪಲ್ ನಾನು ಇದೇ ವ್ಯಾಲ್ಯೂನ ಈ ಕಡೆ ಹಾಕಿ ನಾನು ಈ ಈ ಒಂದು ವ್ಯಾಲ್ಯೂ ಒಳಗಡೆ ಸ್ಟೋರ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಇದು ಕ್ಯಾನ್ಸಲ್ ಆಗುತ್ತೆ. ಯಾವಾಗಲೂ ಅಷ್ಟೇ ನೀವು ವೇರಿಯಬಲ್ನ ಲೆಫ್ಟ್ ಸೈಡಲ್ಲೇ ಡಿಕ್ಲೇರ್ ಮಾಡಿ ರೈಟ್ ಸೈಡಿಂದನೇ ಡಾಟಾನ ಅಸೈನ್ ಮಾಡಬೇಕು, ಇಲ್ದಿದ್ರೆ ಅದು ಎರರ್ ತೋರಿಸುತ್ತೆ. ಸೊ ನಾವು ಅಸೈನ್ ಮಾಡೋಕ್ಕಿಂತ ಫಸ್ಟು ವೇರಿಯಬಲ್ನ ಡಿಕ್ಲೇರ್ ಮಾಡಿ ಈಕ್ವಲ್ ಸಿಂಬಲ್ ಹಾಕಿ ಇಲ್ಲಿ ಡಾಟಾನ ಮೆನ್ಷನ್ ಮಾಡಬೇಕು. ಸೊ ಆಗ ಈ ವ್ಯಾಲ್ಯೂ ಈ ಒಂದು ವೇರಿಯಬಲಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ವೇರಿಯಬಲ್ನ ಡಿಕ್ಲೇರ್ ಮಾಡಿ ಇಲ್ಲಿ ವ್ಯಾಲ್ಯೂನ ಸ್ಟೋರ್ ಮಾಡಲ್ಲ, ಇದು ಕಂಪ್ಲೀಟ್ ಆಗಿ ರಾಂಗ್ ಆಗುತ್ತೆ. ಸೊ ಯಾವಾಗಲೂ ಅಷ್ಟೇ ನಾವು ಲೆಫ್ಟ್ ಸೈಡಲ್ಲಿ ವೇರಿಯಬಲ್ನ ಡಿಕ್ಲೇರ್ ಮಾಡಿ ರೈಟ್ ಸೈಡಲ್ಲಿ ಅದರ ವ್ಯಾಲ್ಯೂ ಮೀನ್ಸ್ ಡಾಟಾನ ಡಿಕ್ಲೇರ್ ಮಾಡಿ ಅದಕ್ಕೆ ಅಸೈನ್ ಸಿಂಬಲ್ನ ಕೊಡಬೇಕು. ಆಗ ಈ ಒಂದು ವೇರಿಯಬಲ್ ಈ ಒಂದು ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡುತ್ತೆ. ಇದು ಕಂಪ್ಲೀಟ್ ಆಗಿ ರಾಂಗ್. ಈಗ ನಿಮ್ಗೆ ಗೊತ್ತಾಯ್ತು ಅನ್ಕೊಂತೀನಿ ವೇರಿಯಬಲ್ನ ಡಿಕ್ಲರೇಷನ್ ಯಾವ ರೀತಿ ಮಾಡೋದು ಅಂತ ಹೇಳಿ. ಇನ್ನು ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ಹೋಗೋದಾದರೆ
ಇಲ್ಲಿ ಫಸ್ಟ್ ರೂಲ್ ಬಂದು ವೇರಿಯೇಬಲ್ಸ್ ಆರ್ ಕೇಸ್ ಸೆನ್ಸಿಟಿವ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ತಿದ್ದೀನಿ. ಯಾವುದು? ಒಂದು ಕ್ಯಾಪ್ ಲೆಟರ್ ಎ ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ತಿದ್ದೀನಿ, ಇನ್ನೊಂದು ಸ್ಮಾಲ್ ಲೆಟರ್ ಎ ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ತಿದ್ದೀನಿ. ಬಟ್ ಎರಡಕ್ಕೂ ಸಹಿತ ನಾನು ಸೇಮ್ ಡಾಟಾ ವ್ಯಾಲ್ಯೂನ ಕೊಡ್ತಾ ಇದ್ದೀನಿ. ಆದ್ರೂ ಇದನ್ನ ಎಕ್ಸೆಪ್ಟ್ ಮಾಡುತ್ತೆ. ಈ ಎರಡು ಸಹಿತ ಸೇಮ್ ಅಲ್ಲ, ಈ ಎರಡು ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಒಂದು ವ್ಯತ್ಯಾಸ ಅಂದರೆ ಈ ಎರಡರ ನಡುವೆ ವ್ಯತ್ಯಾಸ ಇರುತ್ತೆ. ಈ ಕ್ಯಾಪಿಟಲ್ ಎಗೆನೆ ಒಂದು ರೀತಿಯ ಆಸ್ಕೈ ವ್ಯಾಲ್ಯೂಸ್ಗಳಿರುತ್ತೆ, ಮತ್ತು ಸ್ಮಾಲ್ ಲೆಟರ್ ಎಗೆನೆ ಒಂದು ರೀತಿಯ ಆಸ್ಕೈ ವ್ಯಾಲ್ಯೂಸ್ಗಳಿರುತ್ತೆ, ಮತ್ತು ಸಿ ಇದನ್ನು ಎಕ್ಸೆಪ್ಟ್ ಮಾಡುತ್ತೆ. ಸೊ ಇಲ್ಲಿ ಈ ಎರಡರ ನಡುವೆ ಒಂದು ವ್ಯತ್ಯಾಸ ಇರುತ್ತೆ. ಒಂದು ವ್ಯತ್ಯಾಸ ಇರೋದನ್ನೇ ನಾವು ಕೇಸ್ ಸೆನ್ಸಿಟಿವ್ ಅಂತ ಹೇಳಿ ಕರಿತಿರೋದು. ಅಂದರೆ ಸೇಮ್ ಅಲ್ಲ, ವ್ಯತ್ಯಾಸ ಇರುತ್ತೆ ಅನ್ನೋದಕ್ಕೆ ನಾವು ಟೆಕ್ನಿಕಲಿ ಅದಕ್ಕೆ ಏನಂತ ಕರಿತಿದ್ದೀವಿ, ಇಲ್ಲಿ ಕೇಸ್ ಸೆನ್ಸಿಟಿವ್ ಅಂತ ಹೇಳಿ ಕರಿತಿದ್ದೀವಿ. ಇನ್ನು ನೆಕ್ಸ್ಟು ಫಸ್ಟ್ ಕ್ಯಾರೆಕ್ಟರ್ ಇಸ್ ಅ ಆಲ್ಫಬೆಟ್ ಆರ್ ಅಂಡರ್ ಸ್ಕೋರ್. ಅಂದರೆ ನಾವು ಯಾವಾಗಲೇ ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡುವಾಗ ಒಂದು ಅಂಡರ್ ಸ್ಕೋರಿಂದ ಡಿಕ್ಲೇರ್ ಮಾಡ್ಬೋದು, ಇನ್ನೊಂದು ವಿತ್ ಅಂಡರ್ ಸ್ಕೋರ್ ಆಲ್ಫಬೆಟ್ ಜೊತೆ ಡಿಕ್ಲೇರ್ ಮಾಡ್ಬೋದು, ಅಥವಾ ಜಸ್ಟ್ ಆಲ್ಫಬೆಟ್ ಜೊತೆ ಡಿಕ್ಲೇರ್ ಮಾಡ್ಬೋದು. ಇವೆಲ್ಲ ಒಂದು ವ್ಯಾಲಿಡ್ ವೇರಿಯಬಲ್ ಡಿಕ್ಲರೇಷನ್. ಆದರೆ ಇನ್ವ್ಯಾಲಿಡ್ ಏನಾಗಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಅಂಡರ್ ಸ್ಕೋರ್ನ ಬಿಟ್ಟು ಇಲ್ಲೇನಾದ್ರೂ ನಾವು ಆಶ್ ಕೋಡ್ ಅಂಡರ್ ಸ್ಕೋರ್ ABC ಅಂತ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡಿದ್ರೆ ಇದು ಸಹಿತ ಇನ್ವ್ಯಾಲಿಡ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೂ ಒಂದು ಎಕ್ಸಾಂಪಲ್ ನಾವು ನೋಡೋದಾದ್ರೆ ಆಸ್ಟ್ರಿಕ್ ಸ್ಟಾರ್ ಅಂಡರ್ ಸ್ಕೋರ್ ABC ಅಂತ ಮಾಡಿದ್ರು ಸಹಿತ ಇದು ಸಹಿತ ಇನ್ವ್ಯಾಲಿಡ್ ಆಗುತ್ತೆ. ಮತ್ತೆ ಕ್ವೆಶನ್ ಮಾರ್ಕ್ ವಿತ್ ಅಂಡರ್ ಸ್ಕೋರ್ ಅಂಡ್ ABC ಅಂತ ಮಾಡಿದ್ರು ಸಹಿತ ಇದು ಸಹಿತ ನಮಗೆ ಇಲ್ಲಿ ಏನು ತೋರಿಸುತ್ತೆ, ಒಂದು ಎರರ್ನ ತೋರಿಸುತ್ತೆ. ನಾವು ಇದು ಈಗ ಪ್ರಾಕ್ಟಿಕಲ್ ಆಗಿ ಮಾಡುವಾಗ ಇದನ್ನ ನೋಡ್ಬೋದು. ಮತ್ತೆ ಇನ್ನು ಯಾವುದೇ ರೀತಿ ಒಂದು ಕಾಮ ಆಗಲಿ ಬ್ಲ್ಯಾಂಕ್ ಸ್ಪೇಸ್ನಾಗಲಿ ನಾವು ಕೊಡೋದಕ್ಕೆ ಆಗೋದಿಲ್ಲ ಆ ವೇರಿಯಬಲ್ ಡಿಕ್ಲರೇಷನ್ ಮಾಡುವಂಥ ಸಂದರ್ಭದಲ್ಲಿ. ಒಂದು ವೇಳೆ ನಾವು ಕೊಟ್ಟರೂ ಸಹಿತ ಅದು ನಮಗೆ ಒಂದು ಎರರ್ನ ತೋರಿಸುತ್ತೆ. ಸೊ ನಾವು ಇಲ್ಲಿ ಅಂಡರ್ ಸ್ಕೋರ್ನ ಬಿಟ್ಟರೆ ಇನ್ನು ಯಾವುದೇ ರೀತಿ ಆದಂತಹ ಒಂದು ಸಿಂಬಲ್ಸ್ಗಳನ್ನ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಸಿನ ರೂಲ್ಸ್ ವೇರಿಯಬಲ್ನ ಡಿಕ್ಲೇರ್ ಮಾಡಲಿಕ್ಕೋಸ್ಕರ. ಸೊ ಬನ್ನಿ ನಾವೀಗ ಪ್ರಾಕ್ಟಿಕಲ್ ಆಗಿ ವೇರಿಯಬಲ್ನ ಡಿಕ್ಲೇರ್ ಮಾಡೋದು ಯಾವ ರೀತಿ, ಮತ್ತೆ ಅದ್ರ ಜೊತೆಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನು ಸಹಿತ ನೋಡ್ಕೊಂಡು ಬರೋಣ. ನಾವು ನೋಡಿದ್ವಿ ಎಕ್ಸ್ಪ್ಲನೇಷನ್ ಪಾರ್ಟ್ ಆಫ್ ವೇರಿಯಬಲ್ನ. ಸೊ ಈಗ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡೋಣ. ಇಲ್ಲಿ ನಾನು ಫಸ್ಟ್ ನಿಮ್ಗೆ ಕಲಿಸ್ತಿರೋದು ಡಿಕ್ಲರೇಷನ್ ಆಫ್ ದ ವೇರಿಯಬಲ್ ಅಂಡ್ ದ ಸಿ ಬೇಸಿಕ್ ಸ್ಟ್ರಕ್ಚರ್. ಫಸ್ಟ್ ನಾವು ಬೇಸಿಕ್ ಸ್ಟ್ರಕ್ಚರ್ ನೋಡೋಣ. ಈ ಆಶ್ ಇನ್ಕ್ಲೂಡ್ studio.h ನಾವು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಅಂತ ಇದು ಮಾಡ್ತೀವಿ. ನಾವು ಯಾವಾಗಲೇ ಸಿ ಪ್ರೋಗ್ರಾಮ್ನ ಬರಿಬೇಕು ಅಂದ್ರೆ ಫಸ್ಟ್ ನಾವು ಇದನ್ನ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಈ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಅಂತ ಅರ್ಥ. ಈ studio.h ಅಂದ್ರೆ ಇದು ಆಕ್ಚುಲಿ ಇನ್ಬಿಲ್ಟ್ ಫಂಕ್ಷನ್. ಈ ಫಂಕ್ಷನ್ಸ್ ಅಂದ್ರೆ ಏನು ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ನಿಮ್ಗಿಲ್ಲ. ಈಗ ಇನ್ನ ಇಂಟ್ ಮೇನ್ ಇದೇನಪ್ಪ ಅಂದ್ರೆ ಇದು ಆಕ್ಚುಲಿ ಮೇನ್ ಕ್ಲಾಸ್. ಈ ಕ್ಲಾಸ್ ಇಂದಾನೆ ನಮ್ಗೆ ಕೋಡ್ ಅನ್ನೋದು ಸ್ಟಾರ್ಟ್ ಆಗೋದು. ಇದ್ರ ಬಗ್ಗೆ ಎಲ್ಲ ತುಂಬಾ ತಲೆ ಕೆಡಿಸ್ಕೋಬೇಡಿ, ನಾನು ಇದನ್ನ ಹೋಗ್ತಾ ತುಂಬಾ ಸರಳವಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ನಾವು ನೋಡೋಣ. ಇಲ್ಲಿ ನಾನು ಬರ್ದಿದ್ದೀನಿ ಈಗ ಇಂಟ್ ಎ ಇಸ್ ಈಕ್ವಲ್ಸ್ ಟು 20. ನಾವು ಎಕ್ಸ್ಪ್ಲನೇಷನ್ ಪಾರ್ಟ್ ಅಲ್ಲಿ ನೋಡಿದ್ವಿ ಏನಂತ ಹೇಳಿ. ಈಗ ಇಲ್ಲಿ ನಿಮ್ಗೆ ಇಂಟ್ ಅಂದ್ರೆ ಏನು ಅಂತ ಅರ್ಥ ಆಗ್ಬೇಕು. ಏನು ಇಂಟ್ ಅಂದ್ರೆ ಇದು ಆಕ್ಚುಲಿ ಡಾಟಾ ಟೈಪ್. ಈ ಎ ಅನ್ನೋದು ಒಂದು ವೇರಿಯಬಲ್ ಈಕ್ವಲ್ ಅಂದ್ರೆ ಅಸೈನ್ ಮಾಡ್ತಿದ್ದೀನಿ. ಇದು 20 ಅನ್ನೋದು ಒಂದು ಡಾಟಾ, ಈಗ ಅದು ಸ್ಟೋರ್ ಆಗಿದೆ. ಸೊ ಇದನ್ನ ನಾನು ಪ್ರಿಂಟ್ ಮಾಡ್ಬೇಕಂದ್ರೆ %d(a) ಇವನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ %d ಅಂದ್ರೆ ಏನು ಅಂತ ನಿಮ್ಮಲ್ಲಿ ಒಂದು ಕ್ವಶನ್ ಬರ್ತಿರ್ಬೋದು. ಈ %d ಅಂದ್ರೆ ಫಾರ್ಮೆಟ್ ಸ್ಪೆಸಿಫೈಯರ್. ಇದೇ ವಿಡಿಯೋದಲ್ಲಿ ನಾನು ಈ ಟಾಪಿಕ್ ನ ನಿಮ್ಗೆ ಕಂಪ್ಲೀಟ್ ಮಾಡ್ಕೊಡ್ತೀನಿ, ಇದು ಫಾರ್ಮೆಟ್ ಸ್ಪೆಸಿಫೈಯರ್ ಅಂದ್ರೆ ಏನು ಅಂತ ಹೇಳಿ. ಇನ್ನ ಈ ಎ ಅಂದ್ರೇನು, ವೇರಿಯಬಲ್. ಅಂದ್ರೆ ನಾವೀಗ ಈ ಎ ನ ಪ್ರಿಂಟ್ ಮಾಡ್ತಿದೀವಿ. ಈಗ ನಮ್ಗೆ ಎ ನ ಪ್ರಿಂಟ್ ಮಾಡಿದ್ರೆ ವ್ಯಾಲ್ಯೂ ಎಷ್ಟು ಬರ್ಬೇಕು ನಮ್ಗೆ? ವ್ಯಾಲ್ಯೂ ಬರ್ಬೇಕು ನಮ್ಗೆ 20. ಸೊ ಇದನ್ನ ರನ್ ಮಾಡಿ ನೋಡೋಣ. Ctrl+S ಸೇವ್. ಸೊ ಈಗ ಇದನ್ನ ರನ್ ಮಾಡೋಣ. ಸೊ ನಮ್ಗೆ ಇಲ್ಲಿ ವ್ಯಾಲ್ಯೂ ಬಂತು. ಟರ್ಮಿನಲ್ ಎಷ್ಟು ಬಂತು? ವ್ಯಾಲ್ಯೂ 20 ಬಂತು. ಸೊ ಈಗ ನಿಮ್ಗೆ ಯಾವ ರೀತಿ ವೇರಿಯಬಲ್ ನ ಡಿಕ್ಲೇರ್ ಮಾಡಬೇಕು ಮತ್ತೆ ಯಾವ ರೀತಿ ಅದಕ್ಕೆ ಒಂದು ವ್ಯಾಲ್ಯೂನ ಅಸೈನ್ ಮಾಡಬೇಕು ಅನ್ನೋ ಒಂದು ಪುಟ್ಟ ಐಡಿಯಾ ನಿಮ್ಗೆ ಬಂತು ಅಂತ ನಾನು ಅನ್ಕೋತೀನಿ. ಈಗ ನೆಕ್ಸ್ಟ್ ನಾವು ನೋಡೋಣ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಈಗ ನಾವು ಅದ್ರಲ್ಲಿ ಕಲ್ತ್ವಿ, ಒಂದು ಅಂಡರ್ ಸ್ಕೋರ್ ನ ಯೂಸ್ ಮಾಡಬೇಕು, ಇನ್ನೊಂದು ನಾವು ಆಲ್ಫಾಬೆಟ್ಸ್ ನ ಯೂಸ್ ಮಾಡಬೇಕು. ಅದ್ ಬಿಟ್ರೆ ನಾವ್ ಇನ್ಯಾವುದನ್ನು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ್ದ್ರಲ್ಲಿ?
ವೇರಿಯಬಲ್ ನ ಡಿಕ್ಲೇರ್ ಮಾಡುವಾಗ. ಸೊ ನೋಡಿ, ಈ ಒಂದು ವೇರಿಯಬಲ್ ಏನಿದೆ ಇಂಟ್ ಎ, ಇದು ಒಂದು ವ್ಯಾಲಿಡ್ ವೇರಿಯಬಲ್ ಡಿಕ್ಲರೇಷನ್. ಈಗ ಇಂಟ್ ಎ ಅಂಡ್ ಬಿ, ಓಕೆ, ನಾವು ಈ ರೀತಿಯನ್ನು ಒಂದೇ ಸತಿ ಡಬಲ್ ಒಂದೇ ಡಾಟಾ ಟೈಪ್ ಡಬಲ್ ವೇರಿಯಬಲ್ಸ್ ನ ಡಿಕ್ಲೇರ್ ಮಾಡಬಹುದು. ಇನ್ನು ನೆಕ್ಸ್ಟ್ ನಾವು ಇಂಟ್ ಅಂಡರ್ ಸ್ಕೋರ್ ಎ ಬಿ ಸಿ. ಅಫ್ಕೋರ್ಸ್ ನಾವು ಅಲ್ಲಿ ಕಲ್ತ್ವಿ, ಏನಂತ ಕಲ್ತಿದ್ವಿ ನಾವು, ಅಂಡರ್ ಸ್ಕೋರ್ ಮತ್ತೆ ಅದ್ರ ಜೊತೆಗೆ ಆಲ್ಫಾಬೆಟ್ಸ್ ನಾವು ಯೂಸ್ ಮಾಡಬಹುದು ಅಂತ ಹೇಳಿ ನಾವು ಕಲ್ತಿದ್ವಿ, ಕರೆಕ್ಟ್ ಅಲ್ವಾ? ಸೊ ಅದು ಸಹಿತ ವ್ಯಾಲಿಡ್ ಆಗಿದೆ. ನಮ್ಗೆ ಇಲ್ಲಿ ಕಂಪೈಲರ್ ಯಾವುದೇ ರೀತಿ ಎರರ್ ನ ತೋರಿಸ್ತಿಲ್ಲ. ಬಟ್ ಅದೇ ನಾವು ಯಾವಾಗ ವೇರಿಯಬಲ್ ಡಿಕ್ಲರೇಷನ್ ಅಲ್ಲಿ ನಂಬರ್ಸ್ ನ ಯೂಸ್ ಮಾಡ್ತಿದೀವಿ, ನಮ್ಗೆ ಇಲ್ಲಿ ಎರರ್ ಬರ್ತಿದೆ, ಕರೆಕ್ಟ್ ಅಲ್ವಾ? ಈಗ ಇಲ್ಲೂ ಸಹಿತ ನೋಡಬಹುದು, ಇಂಟ್ ಆಶ್ ನೋಡಿ, ನಾವು ಆಶ್ ಅನ್ನೋದು ಒಂದು ಬೇರೆ ಸಿಂಬಲ್, ನಾನು ಅದನ್ನ ಯೂಸ್ ಮಾಡಿದ್ದೀನಿ. ಸೊ ಅಲ್ಲಿ ಅದಾದ್ಮೇಲೆ ನಂಬರ್ ನ ಯೂಸ್ ಮಾಡಿದ್ದೀನಿ. ಸೊ ನಮ್ಗೆ ಅದು ಕಂಪ್ಲೀಟ್ ಆಗಿ ಎರರ್ ತೋರಿಸಿದೆ. ಒಂದ್ ವೇಳೆ ನಾನು ಇದನ್ನ ಸೇವ್ ಮಾಡಿ ಈಗ ಇದನ್ನ ನಾವು ರನ್ ಸಹಿತ ಮಾಡಿದ್ರು ನಾವು ನೋಡಬಹುದು, ಇಲ್ಲಿ ನಮ್ಗೆ ಎರರ್ಸ್ ಅನ್ಸುತ್ತೆ. ಇನ್ವ್ಯಾಲಿಡ್ ಸುಫಿಕ್ಸ್ ಜಿಜಿ ಆನ್ ಇಂಟೀಜರ್ ಕಾನ್ಸ್ಟೆಂಟ್ ಇಂಟೀಜರ್ ಇಂಟ್. ಸೊ ಇಲ್ಲಿ ಬಿಫೋರ್ ನ್ಯೂಮರಿಕ್ ಕಾನ್ಸ್ಟೆಂಟ್ ಅಂದ್ರೆ ಐಡೆಂಟಿಫೈ ಮಾಡ್ತಿದೆ ಬಿಫೋರ್ ನ್ಯೂಮರಿಕ್ ಕಾನ್ಸ್ಟೆಂಟ್, ಅಂದ್ರೆ ಇದು ಸಿ ನ ಸಿಂಟೆಕ್ಸ್ ನ ವಿರುದ್ಧವಾಗಿದೆ. ಸೊ ನಾವು ಸಿಂಟೆಕ್ಸ್ ಗೆ ಕೆಲವೊಂದು ರೂಲ್ಸ್ ಇದೆ, ಸೊ ಆ ರೂಲ್ಸ್ ನ ಫಾಲೋ ಮಾಡಬೇಕು. ಬಟ್ ನಾವಿಲ್ಲಿ ಆ ರೂಲ್ಸ್ ನಾವಿಲ್ಲಿ ಫಾಲೋ ಮಾಡ್ತಿಲ್ಲ. ಸೊ ಅದಕ್ಕೆ ಅದು ನಮ್ಗೆ ಕಂಪೈಲರ್ ಏನಂತ ತೋರಿಸ್ತಿದೆ, ಅದು ನಮ್ಗೆ ಎರರ್ ಅಂತ ಹೇಳಿ ತೋರಿಸ್ತಿದೆ. ಸೊ ನನಗೆ ಈಗ ನಿಮ್ಮೆಲ್ಲರಿಗೂ ವೇರಿಯಬಲ್ ಅಂದ್ರೆ ಏನು ಅಂತ ಅರ್ಥ ಆಯ್ತು ಅಂತ ನಾನು ಅನ್ಕೊಂತೀನಿ. ನಾವಿಲ್ಲಿ ಯಾವ್ದೆಲ್ಲ ಪಾಯಿಂಟ್ಸ್ ನೋಡಿದ್ವಿ, ವೇರಿಯಬಲ್ ನ ಡಿಕ್ಲೇರ್ ಮಾಡೋದು ಯಾವ ರೀತಿ ಅಂತ ನೋಡಿದ್ವಿ, ಅದ್ರ ಜೊತೆಗೆ ವೇರಿಯಬಲ್ಸ್ ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸಹಿತ ನೋಡಿದ್ವಿ. ಸೊ ನಾವೀಗ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಪದೇ ಪದೇ ಹೇಳ್ತಿದ್ದೆ. ಸೊ ಇಲ್ಲಿ ಡಾಟಾ ಟೈಪ್ ಫಸ್ಟ್ ಮೆನ್ಷನ್ ಮಾಡಿ, ಆಮೇಲೆ ವೇರಿಯಬಲ್ ನ ನೇಮ್ ಕೊಟ್ಟು, ಅದಾದ್ಮೇಲೆ ಅದಕ್ಕೆ ಡಾಟಾ ಅಸೈನ್ ಮಾಡ್ಬೇಕಂತ ಹೇಳಿ. ಸೊ ಈಗ ನಾವು ಡಾಟಾ ಟೈಪ್ಸ್ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಇಲ್ಲಿ ಎಷ್ಟು ಕಾಣಿಸ್ತಿದ್ಯೋ ಇದೆಲ್ಲ ಸೀನಲ್ಲಿ ಆಲ್ರೆಡಿ ಇನ್ಬಿಲ್ಟ್ ಡಾಟಾ ಟೈಪ್ಸ್ಗಳಾಗಿದೆ. ನೀವು ತುಂಬಾ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ನಮಗೆ ಇಷ್ಟು ಡಾಟಾ ಟೈಪ್ಸ್ನ ತಲೆ ಇಟ್ಕೋಬೇಕು ಅನ್ನೋ ಒಂದು ಅಗತ್ಯ ಇಲ್ಲ. ನಮಗೆ ಮೇಜರ್ ಆಗಿ ತಲೆ ಇಟ್ಕೋಬೇಕಾಗಿರುವಂಥ ಡಾಟಾ ಟೈಪ್ಸ್ಗಳು ಬಂದ್ಬಿಟ್ಟು ಇಂಟೀಜರ್, ಫ್ಲೋಟ್, ಡಬಲ್ ಮತ್ತೆ ಕ್ಯಾರ್. ಈಗ ನಾವು ಇಂಟೀಜರ್ ಫಾರ್ ಎಕ್ಸಾಂಪಲ್ ವಿತೌಟ್ ಡೆಸಿಮಲ್ ನಂಬರ್ನ ಸ್ಟೋರ್ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 20, 30 ಈ ರೀತಿಯಾದಂತಹ ಒಂದು ನಂಬರ್. ಇನ್ನು ಫ್ಲೋಟ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ವಿತ್ ಡೆಸಿಮಲ್. ಫಾರ್ ಎಕ್ಸಾಂಪಲ್ 20.01 ಅಂದರೆ ಫ್ಲೋಟ್ ಪಾಯಿಂಟ್, ಎಲ್ಲಿ ನಾವು ಡೆಸಿಮಲ್ ಪಾಯಿಂಟ್ನ ಯೂಸ್ ಮಾಡಬೇಕು ಅಂತ ಟೈಮಲ್ಲಿ ನಾವು ಫ್ಲೋಟನ್ನು ಯೂಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಡಬಲ್. ಡಬಲ್ ಏನು ಅಂದರೆ ಇದರ ಎಕ್ಸ್ಟ್ರಾ ವರ್ಷನ್ ಅಂತಾನೆ ಕರಿಬೋದು. ಅಂದರೆ ಇದಕ್ಕಿಂತ ಅಂದರೆ ಫಾರ್ ಎಕ್ಸಾಂಪಲ್ ಇದು ಸಂಹವ್ ಇಷ್ಟು ಏನು ಒಂದು ವ್ಯಾಲ್ಯೂನ ಸ್ಟೋರ್ ಮಾಡುತ್ತೆ. ಬಟ್ ಈ ಡಬಲ್ ಯಾವ ರೀತಿ ಅಂದರೆ ಮೋರ್ ದೆನ್ 20, 30 ಡಿಜಿಟ್ಸ್ ಅಂದರೆ ಸೋ ಆನ್ ಇನ್ಫಿನಿಟಿ, ಲೈಕ್ ಈ ಥರ ಈ ನಂಬರ್ನ ಅದು ಸ್ಟೋರ್ ಮಾಡುತ್ತೆ. ಇನ್ನು ಈ ಕ್ಯಾರೆಕ್ಟರ್ ಬಂದು ಲೈಕ್ ಜಸ್ಟ್ ಸಿಂಪಲ್ ಕ್ಯಾರೆಕ್ಟರ್ಸ್ ಲೈಕ್ ಎಸ್. ಆದರೆ ಇದ್ರದ್ದು ರೂಲ್ಸ್ ಏನಂದರೆ ಸಿಂಗಲ್ ಕೋಟ್ಸ್ ಒಳಗಡೆ ನಾವು ಅದನ್ನು ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈ ರೀತಿ. ಸೊ ನಿಮ್ಗೆ ಈಗ ಡಾಟಾ ಟೈಪ್ಸ್ ಅಂದರೆ ಏನು ಅಂತ ಒಂದು ಐಡಿಯಾ ಬಂತು ಅಂತ ಅನ್ಕೊಂತೀನಿ. ಬಂದಿಲ್ಲ, ಅರ್ಥ ಆಗಿಲ್ಲ ಅಂದ್ರೆ ಇಟ್ಸ್ ಓಕೆ. ನಾವು ಹೋಗ್ತಾ ವಿಡಿಯೋ ನೋಡ್ತಾ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇಂಟೀಜರ್ ಅಂದ್ರೆ ಏನು, ಫ್ಲೋಟ್ ಅಂದ್ರೆ ಏನು, ಡಬಲ್ ಅಂದ್ರೆ ಏನು, ಕ್ಯಾರೆಕ್ಟರ್ ಅಂದ್ರೆ ಏನು ಅಂತ ಹೇಳಿ. ಈಗ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ ಇದೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ. ವೇರಿಯಬಲ್ ನ ಡಾಟಾ ಟೈಪ್ಸ್. ಸೊ ಏನು ಈ ಡಾಟಾ ಟೈಪ್ಸ್ ಅಂದ್ರೆ, ಈಗ ನಾವು ಪದೇ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಅಥವಾ ನಾನು ಎಕ್ಸ್ಪ್ಲನೇಷನ್ ಪಾರ್ಟ್ ಅಲ್ಲೂ ಸಹಿತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಹೇಳ್ತಿದ್ದೆ. ಇಂಟ್, ಫ್ಲೋಟ್, ಕ್ಯಾರೋ ಇವೆಲ್ಲ ಇವೆಲ್ಲ ಒಂದು ರೀತಿಯ ಡಾಟಾ ಟೈಪ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಈಗ ಇಲ್ಲಿ ಇಂಟ್ ಏಜ್ ಇಸ್ ಈಕ್ವಲ್ಸ್ ಟು 20, ಇಲ್ಲಿ ವಿತೌಟ್ ಡೆಸಿಮಲ್ ಪಾಯಿಂಟ್ ಅನ್ನು ಸ್ಟೋರ್ ಮಾಡ್ತೀನಿ. ಒಂದ್ ವೇಳೆ ನಾವು ಡೆಸಿಮಲ್ ಪಾಯಿಂಟ್ ನ ಯೂಸ್ ಮಾಡ್ಬೇಕಂದ್ರೆ ಸೊ ನಾವ್ ಅಲ್ಲಿ ಏನ್ ಯೂಸ್ ಮಾಡ್ತೇವೆ, ಫ್ಲೋಟ್ ಅನ್ನ ಯೂಸ್ ಮಾಡ್ತೀವಿ. ಒಂದ್ ವೇಳೆ ನಾವು ಯಾವ್ದಾದ್ರು ಕ್ಯಾರೆಕ್ಟರ್ ನ ಯೂಸ್ ಮಾಡ್ಬೇಕು ಅನ್ನೋದಾದ್ರೆ ನಾವು ಇಲ್ಲಿ ಯಾವ ಡಾಟಾ ಟೈಪ್ ನ ಯೂಸ್ ಮಾಡ್ತೀವಿ, ಕ್ಯಾರ್ ಡಾಟಾ ಟೈಪ್ ನ ಯೂಸ್ ಮಾಡ್ತೀವಿ. ನಾನು ನಿಮ್ಗೆ ಡಾಟಾ ಟೈಪ್ ವಿಡಿಯೋದಲ್ಲಿ ತೋರಿಸ್ದೆ, ತುಂಬಾನೇ ಡಾಟಾ ಟೈಪ್ಸ್ ಗಳಿವೆ. ಬಟ್ ಆದ್ರೆ ನಾವು ಅಷ್ಟನ್ನೆಲ್ಲ ಗ್ಯಾಪ್ನಕ್ಕೆ ಇಟ್ಕೋಬೇಕು, ಅದೆಲ್ಲ ನಮ್ಗೆ ಬರ್ಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ. ಎಲ್ಲೋ ಸಮ್ ಕೇಸಸ್ ಗಳಲ್ಲಿ ಹೌದು ಅದು ನಮ್ಗೆ ಬೇಕಾಗಿರುತ್ತದೆ. ಆದ್ರೆ ನಾವು ಜಾಸ್ತಿ ಯೂಸ್ ಮಾಡುವಂತ ಡಾಟಾ ಟೈಪ್ಸ್ ಇವೇನೆ ಇಂಟು, ಕ್ಯಾರ್, ಫ್ಲೋಟು ಮತ್ತೆ ಇನ್ನೊಂದನ್ನ ನಾವು ಯೂಸ್ ಮಾಡ್ತೀವಿ. ಯಾವ್ದು ಅಂದ್ರೆ ಡಬಲ್. ಸೊ ನೋಡ್ಬೋದು ನೀವು, ಡಬಲ್ ಸಹಿತ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಈ ಫ್ಲೋಟ್ ನ ಡಬಲ್ ಆಗಿದೆ ಅಂದ್ರೆ ನಿಮ್ಗೆ ಡಬಲ್ ಅಂತಿದಂಗೆ ನಿಮ್ಗೆ ಅರ್ಥ ಆಗ್ಬೇಕು. ಈ ಫ್ಲೋಟ್ ವ್ಯಾಲ್ಯೂ ನಾವೇನ್ ಅಸೈನ್ ಮಾಡ್ತಿದೀವಲ್ಲ ಅದರ ಒಂದು ಚೂರು ಡಬಲ್ ಆಗಿದೆ, ಅಂದ್ರೆ ಅದಕ್ಕಿಂತ ಜಾಸ್ತಿ ಮೆಮೊರಿ ಸ್ಪೇಸ್ ಅನ್ನ ಇದು ತಗೊಳುತ್ತೆ. ಸೊ ಈಗ ನಾನು ಈ ಕೋಡ್ ಅನ್ನ ರನ್ ಮಾಡಿ ನೋಡೋಣ. ಇಲ್ಲಿ ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ಏನು ಅಂದ್ರೆ, ನಾವು ಇಲ್ಲಿ ತಿರ್ಗಾ ನಾವು ಫಾರ್ಮೆಟ್ ಸ್ಪೆಸಿಫೈಯರ್ಸ್ ನ ನೋಡ್ತಾ ಇದ್ದೀವಿ. ಇದೇ ವಿಡಿಯೋದಲ್ಲಿ ನಾನು ಮುಂದಿನ ಪಾರ್ಟ್ ಅಲ್ಲಿ ಇದನ್ನ ಕವರ್ ಅಪ್ ಮಾಡ್ತೇನೆ. ಸೊ ಇದನ್ನು ನಾನು ಕವರ್ ಅಪ್ ಮಾಡ್ತಾ ಹೋಗ್ತೀನಿ. ಈ %d ಯಾವ್ದಕ್ಕೆ ಬೇಕು, ಈ %c ಯಾವ್ದಕ್ಕೆ ಬೇಕು, ಈ %f ಯಾವ್ದಕ್ಕೆ ಬೇಕು ಅಂತ ಹೇಳಿ. ಈಗ ನಿಮ್ಗೆ ಒಂದು ಡಾಟಾ ಟೈಪ್ಸ್ ಅಂದ್ರೆ ಏನು ಅಂತ ಒಂದು ಐಡಿಯಾ ಬಂತು ಅಂತ ನಾನು ಅನ್ಕೊಂತೀನಿ. ಸೊ ಇಲ್ಲಿಗೆ ನಾವು ವೇರಿಯಬಲ್ಸ್ ನ ರೂಲ್ಸ್, ಅದ್ರ ಜೊತೆಗೆ ಡಾಟಾ ಟೈಪ್ಸ್ ಕಾನ್ಸೆಪ್ಟ್ಸ್ ನ ಮುಗಿಸಿದ್ವಿ.
ಸೊ ಈಗ ನಾವು ನೋಡೋಣ ಕೀವರ್ಡ್. ಈ ಕೀವರ್ಡ್ ಅಂದ್ರೆ ಏನಪ್ಪಾ ಅಂದ್ರೆ ರಿಸರ್ವ್ಡ್ ವರ್ಡ್ಸ್ ದಟ್ ಹ್ಯಾವ್ ಸ್ಪೆಷಲ್ ಮೀನಿಂಗ್ ಟು ದ ಕಂಪೈಲರ್. ಈ ಕಂಪೈಲರ್ ಅಂದ್ರೆ ಏನು ಅಂತ ನಾನು ಇದೇ ವಿಡಿಯೋದಲ್ಲಿ ಕವರ್ ಅಪ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಕೀವರ್ಡ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಕೀವರ್ಡ್ ಅಂದ್ರೆ ಒಂದು ರಿಸರ್ವ್ಡ್ ವರ್ಡ್. ಆ ರಿಸರ್ವ್ಡ್ ವರ್ಡ್ಗೆ ಅದರದೇ ಆದಂಥ ಒಂದು ಫಂಕ್ಷನಾಲಿಟೀಸ್ ಇರುತ್ತೆ. ಸೊ ಅದನ್ನು ನಾವು ಯಾವುದೇ ಕಾರಣಕ್ಕೂ ವೇರಿಯೇಬಲ್ಗಳಾಗಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದನ್ನೇ ನಾವು ಕೀವರ್ಡ್ ಅಂತ ಹೇಳಿ ಕರೆಯೋದು. ಟೋಟಲ್ 32 ಕೀವರ್ಡ್ಸ್ ಆರ್ ದೇರ್ ಇನ್ ಸಿ ಇದೆ. ಟೋಟಲ್ ಇಷ್ಟನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ನೀವು ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ಯೂಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಇದೆಲ್ಲ ಜ್ಞಾಪಕಕ್ಕೆ ಬರ್ತಾ ಹೋಗುತ್ತೆ. ಸೊ ಇದಿಷ್ಟು ಕೀವರ್ಡ್ಸ್ ಅಂದರೆ ಏನು ಅಂತ ಇತ್ತು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡೋಣ, ಕಾನ್ಸ್ಟೆಂಟ್. ಈ ಕಾನ್ಸ್ಟೆಂಟ್ ಅಂದರೆ ಏನಪ್ಪಾ ಅಂದರೆ ವ್ಯಾಲ್ಯೂಸ್ ದಟ್ ಡು ನಾಟ್ ಚೇಂಜ್ಡ್ ದಟ್ ಈಸ್ ಫಿಕ್ಸ್ಡ್. ಅಂದರೆ ವ್ಯಾಲ್ಯೂಗಳು ಚೇಂಜ್ ಆಗಲ್ಲ, ಅದು ಫಿಕ್ಸ್ ಆಗೇ ಇರುತ್ತೆ. ಮತ್ತು ಇಲ್ಲಿ ಟೈಪ್ಸ್ ಆಫ್ ಕಾನ್ಸ್ಟೆಂಟ್ಸ್ಗೆ ನಾವು ಬಂದಾಗ ಇಂಟೀಜರ್ ಕಾನ್ಸ್ಟೆಂಟ್ಸ್ನ ನೋಡ್ಬೋದು, ರಿಯಲ್ ಅಂದರೆ ಡೆಸಿಮಲ್ ಪಾಯಿಂಟ್ ಕಾನ್ಸ್ಟೆಂಟ್ಸ್ನ ನೋಡ್ಬೋದು, ಮತ್ತು ಕ್ಯಾರೆಕ್ಟರ್ನ ನೋಡ್ಬೋದು. ನಿಮಗೆ ಆಗಲೇ ನಾನು ಫಸ್ಟ್ ವಿಡಿಯೋದಲ್ಲಿ ಕೇಸ್ ಸೆನ್ಸಿಟಿವ್ ಅಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದನ್ನ ನೀವು ಇಲ್ಲಿ ಲಿಂಕ್ ಮಾಡ್ಕೋಬಹುದು. ಈ ಎಗೂ ಮತ್ತೆ ಈ ಕ್ಯಾಪಿಟಲ್ ಎಗೂ ತುಂಬಾನೇ ವ್ಯತ್ಯಾಸ ಇದೆ. ಅದ್ರ ಜೊತೆಗೆ ಇಲ್ಲಿ ರಿಯಲ್ ನಂಬರ್ 1.0 ಬೇರೆ, ನೆಗೆಟಿವ್ 1.0 ಬೇರೆ, 1 2 3. ಈಗ 1 ಅಂದರೆ ಅದು 1 ದಟ್ ಈಸ್ ಫಿಕ್ಸ್ಡ್. ಈಗ 2 ಅಂದರೆ ಅದು 2 ದಟ್ ಈಸ್ ಫಿಕ್ಸ್ಡ್, ದಟ್ ಈಸ್ ನಾಟ್ ಅ -2. ಸೊ ಈ ರೀತಿ ಕಾನ್ಸ್ಟೆಂಟ್ ಇರುತ್ತೆ. ಸೊ ಕಾನ್ಸ್ಟೆಂಟಲ್ಲಿ ಎಷ್ಟು ಟೈಪ್ಸ್ಗಳಿದೆ? ಇಂಟೀಜರ್, ರಿಯಲ್, ಕ್ಯಾರೆಕ್ಟರ್. ಸೊ ಕಾನ್ಸ್ಟೆಂಟ್ ಅಂದರೆ ಏನು? ದ ವ್ಯಾಲ್ಯೂ ಡು ನಾಟ್ ಚೇಂಜ್, ಅಂದರೆ ಅದು ಫಿಕ್ಸ್ ಆಗಿರುತ್ತೆ, ವ್ಯಾಲ್ಯೂ ಚೇಂಜ್ ಆಗಲ್ಲ ಅಷ್ಟೇ. ಇದು ತುಂಬ ಸಿಂಪಲ್ ಆಗಿ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ತೀರಾ ಅಷ್ಟೊಂದು ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ವಿಡಿಯೋದಲ್ಲಿ ನಾನು ಪದೇ ಪದೇ ನಿಮಗೆ ಯೂಸ್ ಮಾಡ್ತಿದ್ದೀನಿ ವರ್ಡು ಕಂಪೈಲರ್ ಎರರ್ ತೋರಿಸುತ್ತೆ. ಸೊ ನಾವೀಗ ನೋಡೋಣ ಈ ಕಂಪೈಲರ್ ಅಥವಾ ಕಂಪೈಲ್ ಅಂದರೆ ಏನು ಅಂತ ಹೇಳಿ. ಆ ಕಂಪ್ಯೂಟರ್ ಪ್ರೋಗ್ರಾಮ್ ದಟ್ ಟ್ರಾನ್ಸ್ಲೇಟ್ಸ್ ದ ಸಿ ಕೋಡ್ ಇಂಟು ಅ ಮೆಷಿನ್ ಕೋಡ್. ಇಲ್ಲಿ ಈಗ ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ, ಸಿ ಕೋಡ್ ಅಂದರೆ ನಾವೇನು ಒಂದು ಕೋಡನ್ನು ಬರಿತೀವೋ ಆ ಕೋಡನ್ನು ಮಿಷಿನ್ ಕೋಡ್ ಆಗಿ ಅದು ಬದಲಾಯಿಸುತ್ತೆ. ಸೊ ನೀವೇನಾದ್ರೂ ಒಂದು ವೇಳೆ ಕಂಪ್ಯೂಟರ್ ಬ್ಯಾಕ್ಗ್ರೌಂಡಿಂದ ಆದರೆ ನಿಮಗೆ ಗೊತ್ತಿರುತ್ತೆ ಕಂಪ್ಯೂಟರ್ಗೆ ಅರ್ಥ ಆಗೋದು ಬೈನರಿ ಡಿಜಿಟ್ಸ್ ಅಷ್ಟೇ, 1 ಅಥವಾ 0 ಅದಕ್ಕೆ ಅರ್ಥ ಆಗುತ್ತೆ. ಸೊ ಏನು ಈ ಕಂಪೈಲರ್ ಕೆಲಸ ಅಂದರೆ ನಾವು ಬರೆದಿರೋಂತಹ ಒಂದು ಕೋಡ್ಸನ್ನು ಕಂಪೈಲ್ ಮಾಡಿ ಅದನ್ನು ಜಸ್ಟ್ ಒಂದು ಟ್ರಾನ್ಸ್ಲೇಟರ್ ಥರ ಟ್ರಾನ್ಸ್ಲೇಟ್ ಮಾಡುತ್ತೆ ಕಂಪ್ಯೂಟರ್ಗೆ ಅದರ ಒಂದು ಬೈನರಿ ಡಿಜಿಟ್ಸ್ ಅಲ್ಲಿ. ಸೊ ಇದು ಈ ಕಂಪೈಲರ್ ಕೆಲಸ. ನನ್ಗೆ ಅನ್ಕೊಂತೀನಿ ನಿಮ್ಗೆ ಈ ಕಂಪೈಲರ್ ಅಂದ್ರೆ ಏನು ಅಂತ ಹೇಳಿ ಅರ್ಥ ಆಯ್ತು ಅಂತ. ಈಗ ನಾವು ನೋಡೋಣ ಕಮೆಂಟ್ಸ್. ಈ ಕಮೆಂಟ್ಸ್ ಅನ್ನೋದು ಆಕ್ಚುಲಿ ಪಾರ್ಟ್ ಆಫ್ ಪ್ರೋಗ್ರಾಮ್ ಅಲ್ಲ, ಬಟ್ ಆದ್ರೂ ಫ್ಯೂಚರ್ ರೆಫರೆನ್ಸ್ಗೋಸ್ಕರ ನಾವೀಗ ಒಂದು ಕಮೆಂಟ್ ಹಾಕಿದ್ರೆ ಗೊತ್ತಾಗುತ್ತೆ. ಟೈಪ್ಸ್ ಆಫ್ ಕಮೆಂಟ್ಸ್ ಅಲ್ಲಿ ನಮಗೆ ಸಿಂಗಲ್ ಲೈನ್ ಕಮೆಂಟ್ ಮತ್ತೆ ಮಲ್ಟಿಪಲ್ ಲೈನ್ ಕಮೆಂಟ್. ಈಗ ನಾನು ಇದನ್ನ ನಿಮ್ಗೆ ಬರೆದು ತೋರಿಸಿದ್ರೆ ಅಷ್ಟು ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗಲ್ಲ, ಬಟ್ ನಾನು ಇದನ್ನ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಕಮೆಂಟ್ಸ್ ಅಲ್ಲಿ ಆಕ್ಚುಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದಾಗೆ ಟೋಟಲ್ 2 ಟೈಪ್ಸ್ ಆಫ್ ಕಮೆಂಟ್ಸ್ ಇದೆ ಸಿ ಲ್ಯಾಂಗ್ವೇಜ್ ನಲ್ಲಿ, ಅಲ್ವಾ? ಸೊ ಒಂದು ಸಿಂಗಲ್ ಲೈನ್ ಕಮೆಂಟ್, ಇನ್ನೊಂದು ಮಲ್ಟಿಪಲ್ ಲೈನ್ ಕಮೆಂಟ್. ಹೌದು, ಈಗ ನಾವು ಒಂದೇ ವೇಳೆ ಸಿಂಗಲ್ ಆಗಿರೋ ಒಂದು ಕಮೆಂಟ್ ಅನ್ನ ಹಾಕ್ಬೇಕು ಅಂದ್ರೆ ನಾವು ಡಬಲ್ ಸ್ಲಾಶ್ ನ ಯೂಸ್ ಮಾಡ್ಕೊಂಡು ಹಾಕ್ತೇವೆ. ಒಂದ್ ವೇಳೆ ನಮ್ಗೆ ಮಲ್ಟಿಪಲ್ ಲೈನ್ ಗೆ ಕಮೆಂಟ್ ಹಾಕ್ಬೇಕು ಅನ್ನೋದಾದ್ರೆ ನಾವು ಇದನ್ನ ಯೂಸ್ ಮಾಡ್ಕೊಂಡು ಹಾಕ್ತೇವೆ. ಈಗ ನಾನು ಓಲ್ ಮೇನ್ ಕ್ಲಾಸ್ ನ ಮಲ್ಟಿಪಲ್ ಕಮೆಂಟ್ ಆಗಿ ಟರ್ನ್ ಮಾಡ್ಬೋದು. ಯಾವ ರೀತಿ ನಾನು ಟರ್ನ್ ಮಾಡ್ಬೋದು? ಜಸ್ಟ್ ಒಂದು ಸ್ಲಾಶ್ ಅದ್ರ ಜೊತೆಗೆ ಆಸ್ಟ್ರಿಕ್ ಸ್ಟಾರ್ ನ ಯೂಸ್ ಮಾಡಿಕೊಂಡು ಹೋಲ್ ಕ್ಲಾಸ್ ಅನ್ನ ನಾನು ಕಮೆಂಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ನಿಮ್ಮಲ್ಲಿ ಇನ್ನೊಂದು ಡೌಟ್ ಬಂದಿರ್ಬೋದು, ಏನಿದೆ ಮೇಲ್ಗಡೆ ಡಬಲ್ ಸ್ಲಾಶಸ್ ಏನಿದೆ, ಸೊ ಇದನ್ನ ಮಲ್ಟಿ ಲೈನ್ ಕಮೆಂಟ್ಸ್ ಆಗಿ ನಾವು ಯೂಸ್ ಮಾಡ್ಬೋದಾ ಅಂದ್ರೆ ಖಂಡಿತವಾಗ್ಲೂ ಅದು ಸಾಧ್ಯ ಆಗೋದಿಲ್ಲ. ಅದಕ್ಕೇನೆ ಸೀನಲ್ಲಿ 2 ಟೈಪ್ಸ್ ಆಫ್ ಕಮೆಂಟ್ಸ್ ಇದೆ. ಒಂದು ಸಿಂಗಲ್ ಲೈನ್ ಕಮೆಂಟ್ ಹಾಕ್ತೀನಿ ಅಂದ್ರೆ ನೀವು ಇಲ್ಲಿ ಡಬಲ್ ಸ್ಲಾಶ್ ನ ಯೂಸ್ ಮಾಡಬೇಕು, ಅಥವಾ ನೀವು ಮಲ್ಟಿಪಲ್ ಲೈನ್ಸ್ ಗೆ ಕಮೆಂಟ್ ಹಾಕ್ತೀವಿ ಅಂದ್ರೆ ಸ್ಲಾಶ್ ವಿತ್ ಆಸ್ಟ್ರಿಕ್ ಸ್ಟಾರ್ ನ ಯೂಸ್ ಮಾಡಬೇಕು. ಸೊ ನಾವಿಲ್ಲಿ ನೋಡಿದ್ವಿ ಈಗ ಕಮೆಂಟ್ಸ್ ಅಂದ್ರೆ ಏನು ಅಂತ ಹೇಳಿ. ನೆಕ್ಸ್ಟ್ ನೋಡೋಣ ಫಾರ್ಮೆಟ್ ಸ್ಪೆಸಿಫೈಯರ್. ಈ ಫಾರ್ಮೆಟ್ ಸ್ಪೆಸಿಫೈಯರ್ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲೂ ಸಹಿತ ನೀವು ತುಂಬಾನೇ ನೋಡ್ತಾ ಬರ್ತಿದ್ದೀರಾ. ಏನು ಲೈಕ್ ನಾನು %d ನ ಯೂಸ್ ಮಾಡ್ತಿದ್ದೀನಿ ಪ್ರಿಂಟ್ ಮಾಡ್ಲಿಕ್ಕೋಸ್ಕರ, ಮತ್ತೆ %f ನ ಯೂಸ್ ಮಾಡ್ತಿದ್ದೀನಿ ಫ್ಲೋಟ್ ನ ಪ್ರಿಂಟ್ ಮಾಡ್ಲಿಕ್ಕೋಸ್ಕರ, ಮತ್ತೆ ಡಬಲ್ ಕ್ಯಾರೆಕ್ಟರ್. ಈಗ ಫಸ್ಟ್ ನಾವು ಅದ್ರ ಡೆಫಿನೇಷನ್ ನೋಡೋಣ, ಫಾರ್ಮೆಟ್ ಸ್ಪೆಸಿಫೈಯರ್ ಅಂದ್ರೆ ಏನು ಅಂತ ಹೇಳಿ. ಫಾರ್ಮೆಟ್ ಸ್ಪೆಸಿಫೈಯರ್ in a C are used to take inputs and print the output of a type. ಇನ್ನೊಮ್ಮೆ ಡೆಫಿನೇಷನ್, ಫಾರ್ಮೆಟ್ ಸ್ಪೆಸಿಫೈಯರ್ ಇನ್ ಸಿ ಆರ್ ಯೂಸ್ಡ್ ಟು ಟೇಕ್ ಅ ಇನ್ಪುಟ್ ಅಂಡ್ ಪ್ರಿಂಟ್ ದ ಔಟ್ಪುಟ್ ಆಫ್ ಅ ಟೈಪ್. ಅಂದರೆ ಏನಕ್ಕೆ, ಈಗ ನಾನು ಆಲ್ರೆಡಿ ಪ್ರಾಕ್ಟಿಕಲ್ ಆಗಿ ನೀವು ಪದೇ ಪದೇ ನೋಡಿದ್ದೀರಾ, ನಾನು ಒಂದು ಔಟ್ಪುಟ್ನ ಪ್ರಿಂಟ್ ಮಾಡಲಿಕ್ಕೋಸ್ಕರ ಈ ಒಂದು ಫಾರ್ಮೆಟ್ ಸ್ಪೆಸಿಫೈಯರ್ನ ಯೂಸ್ ಮಾಡ್ತಿದ್ದೀನಿ. ಈಗ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ ಇನ್ಪುಟ್ ಈ ಫಾರ್ಮೆಟ್ ಸ್ಪೆಸಿಫೈಯರ್ ಯೂಸ್ಕೊಂಡು ಯಾವ ರೀತಿ ನಾವು ಇನ್ಪುಟ್ನ ತಗೋಬಹುದು ಅಂತ ಹೇಳಿ. ಸೊ ಆಯಿತು, ಈಗ ಇದನ್ನ ಪ್ರಾಕ್ಟಿಕಲ್ ಆಗಿ ನೋಡೋಣ. ಈಗ ನೆಕ್ಸ್ಟ್ ನಾವು ನೋಡೋಣ
ಇನ್ಪುಟ್ ನ ಯಾವ ರೀತಿ ತಗೊಳೋದು ಅಂತ ನಿಮ್ಗೆ ನಾನು ಅವಾಗ್ಲೇ ಹೇಳ್ತಿದ್ದೆ, ಲೈಕ್ ಫಾರ್ಮೆಟ್ ಸ್ಪೆಸಿಫೈಯರ್ ಅಂತ ಹೇಳಿ. ನಾನು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ ಫಾರ್ಮೆಟ್ ಸ್ಪೆಸಿಫೈಯರ್ ಅಂದ್ರೆ ಏನು ಅಂತ ಹೇಳಿ. ಸೊ ನಿಮ್ಗೆ ಅರ್ಥ ಆಗಿದೆ ಅಂದ್ರೆ ಒಂದು ಇನ್ಪುಟ್ ತಗೊಂಡು ಮತ್ತೆ ಔಟ್ಪುಟ್ ಕೊಡುವಾಗ ಯಾವುದೇ ಒಂದು ಏನು ವೇರಿಯೇಬಲ್ಗೆ ಅದ್ರ ಡಾಟಾ ಟೈಪ್ ನ ಡಿಕ್ಲೇರ್ ಇಲ್ಲಿ ನಾವು ಮಾಡಿ ಅದಕ್ಕೆ ಒಂದು ಫಾರ್ಮೆಟ್ ಸ್ಪೆಸಿಫೈಯರ್ ನ ಕೊಡ್ತಾ ಇದೀವಿ ಅಲ್ವಾ. ಸೊ ಈಗ ನಾನು ಒಂದು ನಂಬರ್ ನ ಎಂಟ್ರಿ ಆಗಿ ತಗೊಂಡಿದ್ದೀನಿ. ಸೊ ನಾನು ಇಲ್ಲಿ ಇಂಟ್ ಡಾಟಾ ಟೈಪ್ ನ ತಗೊಂಡಿದ್ದೀನಿ. ಇಲ್ಲಿ num1 ಮತ್ತೆ num2 ನನಗೆ 2 ನಂಬರ್ಗಳನ್ನ ತಗೊಂಡು ಆ 2 ನಂಬರ್ಗಳನ್ನ ಪ್ರಿಂಟ್ ಮಾಡಬೇಕು. ಇದು ನನಗೆ ಆಕ್ಚುಲ್ ಆಗಿ ಏನು ಟಾಸ್ಕ್ ಈ ಕ್ವೆಶನ್. ಸೊ ಇದನ್ನ ನಾನು ಯಾವ ರೀತಿ ಮಾಡಬಹುದು? ಸೊ ನಾವೀಗ ಇಲ್ಲಿ ನಾನು ಪ್ರಿಂಟ್ ಎಫ್ ಯೂಸ್ ಮಾಡ್ತಿದ್ದೀನಿ. ಅವಾಗಿಂದ ನಾನು ವಿಡಿಯೋದಲ್ಲಿ ಪ್ರಿಂಟ್ ಎಫ್ ಯೂಸ್ ಮಾಡ್ತೀನಿ. ಸೊ ನಾನು ಪರ್ಸೆಂಟೇಜ್ ನ ಡಿ ನ ಯೂಸ್ ಮಾಡಿಕೊಂಡು ಫಸ್ಟ್ ನಾನು ಯಾವ್ದನ್ನ ನಂಬರ್ 1 ಅನ್ನ ಪ್ರಿಂಟ್ ಮಾಡ್ಕೊಂತೀನಿ. ಓಕೆನಾ? ಈಗ ನೆಕ್ಸ್ಟ್ ನಾನು ತಿರ್ಗಾ ಪ್ರಿಂಟ್ ಎಫ್ ನ ಯೂಸ್ ಮಾಡಿಕೊಂಡು ತಿರ್ಗಾ ನಾನು ನಂಬರ್ 2 ನ ಪ್ರಿಂಟ್ ಮಾಡ್ತೇನೆ. ಕರೆಕ್ಟ್ ಅಲ್ಲ? ಈಗ ಇದೆರಡು ಒಂದೇ ಲೈನಲ್ಲಿ ಬರುತ್ತೆ. ಸೊ ನಂಗೆ ಇದೆರಡು ಒಂದೇ ಲೈನಲ್ಲಿ ಬರಬಾರ್ದು. ಸೊ ಓಕೆ, ಇದನ್ನ ಫಸ್ಟ್ ರನ್ ಮಾಡಿ ನೋಡೋಣ ನಿಮ್ಗೆ ಏನು ಡಿಫ್ರೆನ್ಸ್ ಅಂತ ಗೊತ್ತಾಗುತ್ತೆ. ಸೊ ನಾನು ಇದನ್ನ ಈಗ ಸೇವ್ ಮಾಡಿದೆ. ಈಗ ನಾನು ಇದನ್ನ ರನ್ ಮಾಡ್ತೀನಿ. ಓಕೆ, ಇಲ್ಲಿ ನಾನು ರನ್ ಮಾಡ್ತಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಎಂಟರ್ ದಿ ನಂಬರ್ ಅಂತ ಹೇಳಿ ಬರ್ತದೆ. ಸೊ ನಾನೀಗ ನಂಬರ್ ಲೈಕ್ 20 ನಾನು ಎಂಟ್ರಿ ಮಾಡಿದೆ. ಸೊ ಈಗ ನೆಕ್ಸ್ಟ್ ಇನ್ನು ನಂಬರ್ 2 ನಲ್ಲಿ ನಾನು ತಿರ್ಗಾ 30 ಸ್ಟೋರ್ ಮಾಡ್ತಿದ್ದೇನೆ. ಸೊ ಕಂಪೈಲ್ ಆಯ್ತು. ಇಲ್ಲಿ ಎರಡು ಜೊತೆಗೆ ಬರ್ತಿದೆ. ಸೊ ಇಲ್ಲಿ 20 30 ಅಂತ ಬರ್ತಿದೆ. ಅಂದ್ರೆ ಈಗ ನನಗೆ ಇವೆರಡು ಏನು 20 1 ಲೈನ್ ಅಲ್ಲಿ ಬರಬೇಕು ಮತ್ತೆ 30 ಇನ್ನೊಂದು ಲೈನ್ ಅಲ್ಲಿ ಬರಬೇಕು. ಸೊ ಇದಕ್ಕೆ ಒಂದು ಆಟ್ರಿಬ್ಯೂಟ್ ನ ನಾವು ಸಿ ಲ್ಯಾಂಗ್ವೇಜ್ ನಲ್ಲಿ ಯೂಸ್ ಮಾಡ್ತೀವಿ. ಏನದು ಅಂದ್ರೆ ಜಸ್ಟ್ /n. ಈ /n ನ ಕೆಲಸ ಏನು ಅಂದ್ರೆ ಆಟೋಮೆಟಿಕ್ ಆಗಿ ಕೋಡ್ ನೆಕ್ಸ್ಟ್ ಲೈನ್ಗೆ ಸ್ವಿಚ್ ಆಗುತ್ತೆ. ಸೊ ಈಗ ನಾವು ಇದನ್ನ ನೋಡ್ಬೋದು. ನೋಡಿ, ಇಲ್ಲಿ ನಾನು ತಿರ್ಗಾ ನಂಬರ್ನ ಎಂಟ್ರಿ ಮಾಡ್ತೀನಿ ಲೈಕ್ 20 30. ಸೊ ನೋಡ್ಬೋದು ಈಗ ಇಲ್ಲಿ ನಮ್ಗೆ ಮೇಲ್ಗಡೆ ಔಟ್ಪುಟ್ ಅಲ್ಲಿ ನಮ್ಗೆ ಏನಂತ ಕಾಣಿಸ್ತು 20 30 ಎರಡು ಜೊತೆಗೆ ಬಂದ್ವು. ಈಗ ನಾವು ಅದೇ /n ಯೂಸ್ ಮಾಡಿದಕ್ಕೆ ಈಗ ಯಾವ ರೀತಿ ಬರ್ತಿದೆ 20 ಮತ್ತೆ ಹೇಳಿ 30 ಅಂತ ಹೇಳಿ ಬರ್ತಿದೆ ಅಲ್ವಾ. ಸೊ ನಿಮ್ಗೆ ಈಗ ಕಂಪ್ಲೀಟ್ ಒಂದು ಏನು ಬೇಸಿಕ್ ಕಾನ್ಸೆಪ್ಟ್ ಆಫ್ ಸಿ ನ ನೀವು ಕಲ್ತಿದ್ದೀರಾ. ವೇರಿಯೇಬಲ್ಸ್ ಅಂದ್ರೆ ಏನು, ವೇರಿಯೇಬಲ್ಸ್ ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದನ್ನ ಯಾವ ರೀತಿ ನಾವು ಡಿಕ್ಲೇರ್ ಮಾಡಬಹುದು ಅನ್ನೋದ್ರ ಬಗ್ಗೆ, ಮತ್ತೆ ಯಾವ್ದೆಲ್ಲ ಡಾಟಾ ಟೈಪ್ಸ್ ಗಳನ್ನ ನಾವು ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೆ ನಿಮ್ಮ ಹತ್ರ. ಈಗ ಅದ್ರ ಜೊತೆಗೆ ನಿಮ್ಗೆ ತಿರ್ಗಾ ಕಮೆಂಟ್ಸ್ ಅಲ್ಲಿ 2 ಟೈಪ್ಸ್ ಆಫ್ ಕಮೆಂಟ್ಸ್ ಇದೆ. ಮತ್ತೆ ಇನ್ಪುಟ್ ನ ಯಾವ ರೀತಿ ತಗೊಂಡು ಮತ್ತೆ ಅದನ್ನ ಯಾವ ರೀತಿ ಪ್ರಿಂಟ್ ಮಾಡೋದು, ಫಾರ್ಮೆಟ್ ಸ್ಪೆಸಿಫೈಯರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಅನ್ನೋದ್ರ ಬಗ್ಗೆ ಕಲ್ತಿದ್ದೀರಾ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಇನ್ಸ್ಟ್ರಕ್ಷನ್ಸ್ ಮತ್ತೆ ಆಪರೇಷನ್ಸ್ ಅಂದ್ರೆ ಏನು ಅಂತ ಹೇಳಿ.